ಸಮುದ್ರದ ಆಳದಲ್ಲಿ ಕುಂತಿರುವ ಟೈಟಾನಿಕ್ ಹಡಗು ಮಾಯ ಆಗ್ತಿದೆ. ಇದಕ್ಕೆ ಕಾರಣ ತುಕ್ಕಿಡಿತ ಅಲ್ಲ, ಅಲ್ಲಿರುವ ಒಂದು ಪರ್ಟಿಕ್ಯುಲರ್ ಬ್ಯಾಕ್ಟೀರಿಯಾ ಮತ್ತೆ ಸಮುದ್ರದ ಜೀವಿಗಳು. ಆಲಮಾನಸ್ ಟೈಟಾನಿಕ ಎಂಬುವ ಬ್ಯಾಕ್ಟೀರಿಯಾ ಈ ಹಡಗಿನ ಮೇಲೆ ಕುತ್ಕೊಂಡು ಅಲ್ಲಿರುವ ಆ ಕಬ್ಬಣ ಸ್ವಲ್ಪ ಸ್ವಲ್ಪ ತಿಂದು ನೀರಲ್ಲಿ ಕರಗಿಸಿ ಆ ಒಂದು ಹಡಗುನ ಸ್ವಲ್ಪ ಸ್ವಲ್ಪ ಮಾಯ ಮಾಡ್ತಿದೆ. ಸೈಂಟಿಸ್ಟ್ಸ್ ಎಲ್ಲ ಹೇಳ್ತಿದ್ದಾರೆ ಇನ್ನು 20-30 ವರ್ಷದಲ್ಲಿ ಈ ಹಡಗು ಸಮುದ್ರದಲ್ಲಿ ಕಂಪ್ಲೀಟ್ ಆಗಿ ಮಾಯ ಆಗ್ಬಿಡುತ್ತೆ ಅಂತ. 1912ನಲ್ಲಿ ಈ ಟೈಟಾನಿಕ್ ಹಡಗು ಅಟ್ಲಾಂಟಿಕ್ ಸಮುದ್ರದಲ್ಲಿ ಹೋಗ್ತಿರ್ಬೇಕಾದ್ರೆ ನೀರಲ್ಲಿ ಮುಳುಗೋಯ್ತು. ಇದು 12,000 ಅಡಿ ನೀರನ್ನ ಆಳಕ್ಕೆ ಹೋಗಿ ಕುತ್ಕೊಂತು. ಈ ಜಾಗದಲ್ಲಿ ಸೂರ್ಯನ ಕಿರಣ ಕೂಡ ಬೀಳೋದಿಲ್ಲ, ತುಂಬಾ ಕತ್ಲೆಯಾಗಿರುತ್ತೆ, ಮತ್ತೆ ಅಲ್ಲಿರೋ ತಾಪಮಾನ -2 ಡಿಗ್ರಿ. ಫ್ಯೂಚರ್ ಅಲ್ಲಿರುವ ಮಾನವರು ಈ ಸಮುದ್ರದಲ್ಲಿರುವ ಈ ಹಡಗು ನೋಡ್ಬೇಕು ಅಂದ್ರೆ ಹಳೇದಾಗಿರೋ ಫೋಟೋಸ್ ವಿಡಿಯೋಸ್ ಮುಖಾಂತರನೇ ನೋಡ್ತಾರೆ. ಇನ್ನ 20-30 ವರ್ಷ ನಂತರ ಈ ಹಡಗು ಸಮುದ್ರದಲ್ಲಿ ಕಂಪ್ಲೀಟ್ ಆಗಿ ಮಾಯ ಆಗ್ಬಿಡುತ್ತೆ. ಇದೇ ತರ ಪ್ರಪಂಚದಲ್ಲಿರೋ ಇಂಟ್ರೆಸ್ಟಿಂಗ್ ವಿಷಯ ಡೈಲಿ ತಿಳ್ಕೊಬೇಕು ಅಂದ್ರೆ ನನಗೆ ಸಬ್ಸ್ಕ್ರೈಬ್ ಮಾಡಿ.